श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಇವತ್ತಿನ ದಿವಸ ಈ ಚಿತ್ತಾಪುರ ಪಟ್ಟಣಕ್ಕೆ ನಮ್ಮ ಈ ಒಂದು ಅತ್ಯಂತ ಶ್ರದ್ಧಾಭಕ್ತಿಪೂರ್ಣವಾಗಿ ಮಾಡಿದಂತಹ ಪ್ರಾರ್ಥನೆಯಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸ್ವಲ್ಪ ಕಾಲ ವಾಸ್ತವವಾಗಿ ನಾವು ಈ ಕಡೆ ಬರುವಂತಹ ನಮ್ಮ ಯಾತ್ರೆಯಲ್ಲಿ ಈ ಪ್ರಾಂತದಲ್ಲಿ ಈ ಊರು ಮತ್ತು ಯಾದಗಿರಿ ಈ ಕಡೆ ಬರುವಂತಹ ಪ್ರಸಂಗ ಈ ಸಂದರ್ಭದಲ್ಲಿ ಇರಲಿಲ್ಲ. ಆದರೆ ವಿಶೇಷವಾಗಿ ಕೆಲವು ದಿವಸಗಳ ಹಿಂದೆ ಇಲ್ಲಿಯ ಆಸ್ತಿಕ ಭಕ್ತ ಮಹಾಜನರೆಲ್ಲರೂ ಸಹ ಅತ್ಯಂತ ಶ್ರದ್ಧಾಭಕ್ತಿಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಅದರಂತೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಸನಾತನ ವೈದಿಕ ಧರ್ಮವನ್ನು, ಈ ಸನಾತನ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲ ಸಜ್ಜನರಿಗೂ ಸಹ ಎಲ್ಲ ಜನರಿಗೂ ಸಹ ಸನ್ಮಾರ್ಗವನ್ನು ತೋರಿಸಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಇವತ್ತಿನ ದಿವಸ ನಮ್ಮ ಈ ಒಂದು ಧರ್ಮವು ಇಷ್ಟು ದೃಢವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರುವಂತಹ ಧರ್ಮ ಸಂಸ್ಥಾಪನೆಯೇ ಕಾರಣ. ಆದ್ದರಿಂದ ಇಂತಹ ಒಂದು ಈ ಧರ್ಮವನ್ನ ನಾವು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅನುಸರಿಸಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಮತ್ತು ಹಿಂದಿನಿಂದಲೂ ಸಹ ಬಂದಿರುವಂತಹ ಪರಂಪರೆ ಏನಿದೆಯೋ ಇದನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ ಮಹೋತ್ಸವ, ಅದನ್ನು ವಿಶೇಷವಾಗಿ ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡಬೇಕು. ಶಂಕರಾಚಾರ್ಯರು ರಚನೆ ಮಾಡಿರುವಂತಹ ಸ್ತೋತ್ರಗಳನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಪಠನ ಮಾಡಬೇಕು. ನಮ್ಮ ಪರಂಪರೆಯಾಗಿ ಬಂದಿರುವಂತಹ ಅಧ್ಯಯನ ಇತ್ಯಾದಿಗಳನ್ನೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು. ತದ್ವಾರ ನಮಗೆ ಎಲ್ಲ ರೀತಿಯಲ್ಲೂ ಸಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಈ ಒಂದು ಪರಂಪರೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇಲ್ಲಿ ಈ ಊರಿನಲ್ಲಿ ಇರುವಂತಹ ಆಸ್ತಿಕ ಭಕ್ತ ಮಹಾಜನರು ಹಾಗೂ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದಂತಹ ಆಸ್ತಿಕ ಮಹಾಜನರು ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಜಗದ್ಗುರು ಶ್ರೀ ಶಂಕರಾಚಾರ್ಯರು ಇಡೀ ನಮ್ಮ ಇತಿಹಾಸದಲ್ಲೇ ಬೇರೆ ಯಾರೂ ಸಹ ಮಾಡದೇ ಇರುವಂತಹ ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ. ಬೇರೆ ಯಾರೂ ಸಹ ಮಾಡದೇ ಇರುವಂತಹ ಕಾರ್ಯಗಳು, ಬೇರೆ ಯಾರಿಂದಲೂ ಸಹ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರ್ಯಗಳನ್ನು ಅವರು ಶಂಕರಾಚಾರ್ಯರು ಕೇವಲ 32 ವರ್ಷಗಳಲ್ಲಿ ಮಾಡಿ ಈ ಆಸ್ತಿಕ ಲೋಕಕ್ಕೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ. ಅವರು ನಮ್ಮ ಭಾರತ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ಅನೇಕ ಜನರಿಗೆ ಗೊತ್ತಿರುವಂತಹ ವಿಷಯವೇ ಇರಬಹುದು. ನಮ್ಮ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ಕಾರಡಿ ಕ್ಷೇತ್ರದಲ್ಲಿ ಅವರು ಅವತಾರವನ್ನು ಮಾಡಿದ್ದಾರೆ. ಅಲ್ಲಿಂದ ಅವರು ತಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರ ಮಾಡಿ ಎಲ್ಲ ಜನರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿದರು. ಎಲ್ಲರಿಗೂ ಸಹ ಆತ್ಮೋದ್ಧಾರದ ಮಾರ್ಗವನ್ನು ಉಪದೇಶ ಮಾಡಿದರು. ಆ ಆತ್ಮೋದ್ಧಾರದ ಮಾರ್ಗವನ್ನು ಉಪದೇಶ ಮಾಡುವಾಗ ಪುನಃ ಅವನು ಇವನು ಅನ್ನುವಂತಹ ಭೇದ ಇಲ್ಲದೆ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಅವರ ಗ್ರಂಥಗಳನ್ನು ನಾವು ಅವಲೋಕನೆ ಮಾಡಿದರೆ, ಅವರ ಗ್ರಂಥಗಳನ್ನು ನಾವು ಪಠನ ಮಾಡಿದರೆ ಅದರಲ್ಲಿ ಬರೀ ಕೆಲವರಿಗೆ ಮಾತ್ರವೇ ಬೇಕಾಗಿರುವಂತಹ ಉಪದೇಶಗಳಲ್ಲದೆ ಎಲ್ಲರಿಗೂ ಬೇಕಾಗಿರುವಂತಹ ಉಪದೇಶಗಳನ್ನು ನಾವು ನೋಡಬಹುದಾಗಿದೆ. ಸಮಾಜದ ಒಂದು ಉದ್ಧಾರಕ್ಕೆ, ಸಮಾಜದ ಒಂದು ಕಲ್ಯಾಣಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಇದೊಂದು ವಿಶೇಷವಾಗಿ ಇನ್ನೊಂದು ವಿಷಯವನ್ನು ನಾವು ಹೇಳಲೇಬೇಕಾದಂತಹ ವಿಷಯ ಏನು ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ನಂತರ ಕಾಲದಲ್ಲಿ ಶಂಕರಾಚಾರ್ಯರ ನಂತರ ಬಂದಿರುವಂತಹ
ಸಂತರುಗಳು, ಸಾಧುಗಳು ಅವರೆಲ್ಲರೂ ಸಹ ಆಯಾ ಭಾಷೆಗಳಲ್ಲಿ ಅನೇಕ ವಿಧವಾದಂತಹ ಗ್ರಂಥಗಳನ್ನು ಬರೆದು ಆ ಗ್ರಂಥಗಳಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಅನೇಕ ಶತಕಗಳು, ಅನೇಕ ಗ್ರಂಥಗಳು, ಅನೇಕ ಪದ್ಯಗಳು, ಹೀಗೆ ಅನೇಕ ವಿಧವಾದಂತಹ ಗ್ರಂಥಗಳನ್ನು ಬರೆದು ಆ ಗ್ರಂಥಗಳಲ್ಲಿ ಅನೇಕ ವಿಧವಾದಂತಹ ನೀತಿಗಳನ್ನ, ವಿಚಾರಗಳನ್ನು ತಿಳಿಸಿದ್ದಾರೆ. ಕನ್ನಡ ಭಾಷೆಯಲ್ಲಿರ್ಬೋದು, ಅಥವಾ ಮರಾಠಿ ಭಾಷೆಯಲ್ಲಿರ್ಬೋದು, ತೆಲುಗು ಭಾಷೆಯಲ್ಲಿರ್ಬೋದು, ತಮಿಳಿನಲ್ಲಿರ್ಬೋದು, ಹೀಗೆ ಅನೇಕ ಭಾಷೆಗಳು, ಅನೇಕ ಭಾಷೆಗಳಲ್ಲಿ ಇವೆ ಅನೇಕ ಗ್ರಂಥಗಳಿವೆ. ತುಂಬಾ ಜನರು ಅನೇಕ ನೀತಿಗಳನ್ನು, ತತ್ವಗಳನ್ನು ಉಪದೇಶ ಮಾಡಿದ್ದಾರೆ. ಆದರೆ ಸರಿಯಾಗಿ ನಾವು ಅಧ್ಯಯನ ಮಾಡಿದರೆ ಇಲ್ಲಿ ವಾಸ್ತವವಾದಂತಹ ವಿಚಾರ ಏನು ಅಂತಂದ್ರೆ, ಇಂಥವರೆಲ್ಲರೂ ಸಹ ಏನೇನು ಒಳ್ಳೆ ವಿಚಾರಗಳನ್ನು ಉಪದೇಶ ಮಾಡಿದ್ದಾರೋ ಈ ಎಲ್ಲ ವಿಚಾರಗಳಿಗೂ ಸಹ ಮೂಲ ಅಂತಂದ್ರೆ ಅದು ಶಂಕರಾಚಾರ್ಯರು ಬರೆದಿರುವಂತಹ ಗ್ರಂಥಗಳು. ಆ ಗ್ರಂಥಗಳಲ್ಲಿ ಶಂಕರರು ತಮ್ಮ ಗ್ರಂಥಗಳಲ್ಲಿ ಯಾವ ಯಾವ ನೀತಿಗಳನ್ನೆಲ್ಲ ತಿಳಿಸಿದ್ದಾರೋ, ಉತ್ತಮವಾದಂತಹ ವಿಚಾರಗಳನ್ನು ತಿಳಿಸಿದ್ದಾರೋ ಆ ವಿಚಾರಗಳನ್ನೇ ತದನಂತರ ಕಾಲದಲ್ಲಿ ಬಂದಿರುವಂಥವರು ಸಹ ಬೇರೆ ಬೇರೆ ಭಾಷೆಗಳಲ್ಲಿ, ತಮ್ಮ ತಮ್ಮ ಭಾಷೆಗಳಲ್ಲಿ ಅನೇಕ ಗ್ರಂಥಗಳನ್ನು ಸಹ ರಚನೆ ಮಾಡಿ ಜನರಿಗೆ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳಿದುಕೊಂಡು ಶಂಕರರು ಈ ಲೋಕಕ್ಕಾಗಿ ಏನು ಉಪದೇಶ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಸಹ ಚೆನ್ನಾಗಿ ತಿಳಿದುಕೊಂಡು ನಮ್ಮ ಒಂದು ಸ್ವಧರ್ಮ ಏನಿದೆಯೋ ಇದನ್ನ ಅತ್ಯಂತ ಶ್ರದ್ಧೆಯಾಗಿ ಆಚರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೂ ಸಹ ಈ ಒಂದು ವಿಚಾರಗಳನ್ನ ಉಪದೇಶ ಮಾಡಬೇಕು. ಶಂಕರರ ಒಂದು ಚರಿತ್ರೆ ಇವಾಗ ನೀವು ನೋಡಿದ್ರೆ ಇಲ್ಲಿ ಎಲ್ರಿಗೂ ಸಹ ಒಂದು ಪುಸ್ತಕವನ್ನು ಕೊಡ್ತಾ ಇದೆ. ಎಲ್ರಿಗೂ ಸಹ ಒಂದು ಪುಸ್ತಕವನ್ನ, ಶಂಕರಾಚಾರ್ಯರ ಬಗ್ಗೆ ಒಂದು ಪುಸ್ತಕವನ್ನು ಇಲ್ಲಿ ನೀಡಲಾಗ್ತಾ ಇದೆ. ಈ ಒಂದು ಪುಸ್ತಕದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯು ಸಂಪೂರ್ಣವಾಗಿ ಅವರ ಚರಿತ್ರೆ, ಅವರ ಚಿತ್ರಗಳ ಸಹಿತವಾಗಿ ಅವರ ಸಂಪೂರ್ಣವಂತಹ ಚರಿತ್ರೆ ಇದೆ, ಮತ್ತು ಅವರು ಮಾಡಿದಂತಹ ಕಾರ್ಯಗಳು ಇವೆ, ಮತ್ತು ಅವರು ಏನೇನು ಉಪದೇಶಗಳನ್ನು ಮಾಡಿದ್ದಾರೋ ಆ ಎಲ್ಲ ಉಪದೇಶಗಳ ಒಂದು ಸಾರಾಂಶವು ಅದರೊಳಗಿದೆ, ಮತ್ತು ಅವರು ಎಷ್ಟು ಗ್ರಂಥಗಳನ್ನು ಉಪದೇಶ ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಆ ಎಲ್ಲ ವಿಷಯಗಳು ಸಹ ಅದರಲ್ಲಿವೆ. ಹೀಗೆ ಅನೇಕ ವಿಧವಾದಂತಹ ವಿಚಾರಗಳು ಒಳಗೊಂಡಂತಹ ಆ ಒಂದು ಗ್ರಂಥವನ್ನ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸಹ ವಿತರಣೆ ಮಾಡಲಾಗ್ತಾ ಇದೆ. ಆ ಒಂದು ಗ್ರಂಥವನ್ನು ಸಹ ಎಲ್ಲರೂ ಚೆನ್ನಾಗಿ ಓದಿ ನಮ್ಮ ಮಕ್ಕಳಿಗೂ ಸಹ ಮನೆಯಲ್ಲಿ ಶಂಕರರ ಬಗ್ಗೆ ಆ ಒಂದು ಚರಿತ್ರೆಯನ್ನು, ಅವರ ವಿಷಯಗಳನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ಟಾಗ ಮಕ್ಕಳಿಗೂ ಸಹ ಒಂದು ವಿಶೇಷವಾದಂತಹ ಶಕ್ತಿ ಬರುತ್ತೆ, ಒಂದು ವಿಶೇಷವಾದಂತಹ ಪ್ರೇರಣೆ ಉಂಟಾಗುತ್ತೆ. ಅವರು ಸಹ ಜೀವನದಲ್ಲಿ ಉತ್ತಮವಾದಂತಹ ಏಳಿಗೆಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ಅನೇಕ ಕಡೆಗಳಲ್ಲಿ ಹೇಳೋದುಂಟು ಏನು ಅಂತಂದ್ರೆ, ನಿಜವಾಗಲೂ ತಂದೆ ತಾಯಿಗಳಾಗಿರ್ತಕ್ಕಂಥವರು ತಮ್ಮ ಮಕ್ಕಳ ಒಂದು ಏಳಿಗೆಯನ್ನು ಬಯಸುವುದಾದರೆ ಮೊದಲನೇದಾಗಿ ಮಾಡಬೇಕಾದಂತಹ ಕೆಲಸ ಏನು ಅಂತಂದ್ರೆ, ನಮ್ಮ ಪರಂಪರೆ ನಮಗೆ ಯಾವ ಒಂದು ಒಳ್ಳೆ ವಿಷಯಗಳನ್ನು ಹೇಳ್ಕೊಡ್ತಾ ಇದೆಯೋ ಆ ಒಳ್ಳೆ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡುವುದು. ಇದು ನಿಜವಾಗ್ಲೂ ನಾವು ಮಾಡಬೇಕಾದಂತಹ ಕೆಲಸ. ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ಕೊಡುವುದು. ಅದರಲ್ಲೂ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಅವರ ಒಂದು ಚರಿತ್ರೆಯನ್ನು, ಅವರ ಒಂದು ಉಪದೇಶಗಳನ್ನು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ನಾವು ಹೇಳಿಕೊಟ್ಟಾಗ ಅದರಿಂದ ನಮ್ಮ ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಚೈತನ್ಯ ಉಂಟಾಗುತ್ತೆ. ಜೀವನದಲ್ಲಿ ಅತ್ಯಂತ ಒಂದು ದೃಢವಾದಂತಹ ಒಂದು ಮನಸ್ಸು ಅವರಿಗೆ ಬರುತ್ತೆ, ಉತ್ತಮವಾದಂತಹ ವ್ಯಕ್ತಿತ್ವ ಅವರಿಗೆ ಬರುತ್ತೆ. ಅವರು ಎಂತಹ ಒಂದು ಜೀವನದಲ್ಲಿ ಸಂದರ್ಭ ಬಂದರೂ ಸಹ ಆ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ತಮ್ಮ ಕೆಲಸಗಳನ್ನು ಮಾಡಿ ಇನ್ನೊಬ್ಬರ ಜನರಿಗೆ ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಅವರಿಗೆ ಬರುತ್ತೆ. ಆದ್ರಿಂದ ಇದನ್ನ ಎಲ್ಲರಿಗೂ ಸಹ ಹೇಳಿಕೊಟ್ಟು ತದ್ವಾರ ಶಂಕರದ ಒಂದು ಚರಿತ್ರೆಯನ್ನು ಇದನ್ನೆಲ್ಲ ಸಹ ಮಕ್ಕಳಿಗೆ ಹೇಳಿಕೊಟ್ಟು ವಿಶೇಷವಾಗಿ ಅವರು ಒಳ್ಳೆಯ ಸಂಸ್ಕಾರವನ್ನು ಸಹ ಕೊಡಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ವಿಶೇಷವಾಗಿ ಇಲ್ಲಿಯ ಈ ಕಲಬುರಗಿ ಮತ್ತು ಯಾದಗಿರಿ ಈ ಎಲ್ಲ ಪ್ರಾಂತ್ಯಗಳಲ್ಲೂ ಸಹ, ಚಿತ್ತಾಪುರ ಹೀಗೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಪ್ರಾಂತ್ಯಗಳಲ್ಲಿರುವ ಜನರಿಗೂ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನಿಂದಲೂ ಸಹ ಒಂದು ಗುರು ಶಿಷ್ಯ ಸಂಬಂಧವಿದೆ, ಒಂದು ವಿಶೇಷವಾದಂತಹ ಗುರು ಶಿಷ್ಯ ಸಂಬಂಧ ಇದೆ. ಇಲ್ಲಿಯ ಜನರು ಸದಾಕಾಲ ವರ್ಷ ಅನೇಕ ಬಾರಿ ಅಲ್ಲಿಗೆ ಬರುವುದು, ಆಯಾ ಕಾಲಕ್ಕೆ ಅಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಹೋಗುವುದು, ಮತ್ತು ಅಲ್ಲಿಂದಲೂ ಸಹ ಗುರುಗಳು ಈ ಕಡೆಗೆ ಬಂದಾಗ ಇಲ್ಲಿ ಸಂಚಾರವನ್ನು ಮಾಡುವುದು ಅನ್ನೋದು ಸಹ ಹಿಂದಿನ ಕಾಲದಿಂದ ಬಂದಿದೆ. ಹಾಗೆ ಈ ರೀತಿಯ ಅದರಿಂದಲೇ
ಇವತ್ತು ಸಹ ನಾವು ಈ ಒಂದು ಯಾತ್ರೆಯಲ್ಲಿ ಸ್ವಲ್ಪ ಸಮಯ ಆದರೂ ಇಲ್ಲಿಗೆ ಬರಬೇಕು ಅನ್ನುವಂತಹ ಸಂಕಲ್ಪದಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಹಾಗಾಗಿ ಎಲ್ಲ ಸಜ್ಜನರು ಸಹ, ಎಲ್ಲ ಭಕ್ತರು ಸಹ ಆಯಾ ಸಂದರ್ಭಗಳಲ್ಲಿ ಶೃಂಗೇರಿಗೂ ಸಹ ಆಗಮಿಸಿ ಅಲ್ಲೂ ಸಹ ಜಗನ್ಮಾತೆ ಶಂಕರರು ಪ್ರತಿಷ್ಠಾಪನೆ ಮಾಡಿದಂತಹ ಶಾರದಾಮ್ಮನವರ ದರ್ಶನ ಹಾಗೂ ಜಗದ್ಗುರುವಿನ ದರ್ಶನವನ್ನೂ ಸಹ ಪಡಿಬೇಕು, ತದ್ವಾರ ಇನ್ನಷ್ಟು ಪುಣ್ಯಶಾಲಿಗಳಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಗುರು ಶಿಷ್ಯ ಸಂಬಂಧ ಅನ್ನೋದೇನಿದೆಯೋ ಇದೇ ರೀತಿಯಾಗಿ ಚೆನ್ನಾಗಿ ಮುಂದುವರಿಯುತ್ತೆ. ತದ್ವಾರ ನಿಮಗೆಲ್ಲರಿಗೂ ಸಹ ನಮ್ಮ ಆಶೀರ್ವಾದ ಸದಾಕಾಲ ಇರುತ್ತೆ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ